ಓಕೆ, ಹಾಯ್, ಹಲೋ, ನಮಸ್ತೆ. ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೆ ನಾನು ಎಕನಾಮಿಕ್ಸ್ ಮಲ್ಟಿಪಲ್ ಚಾಯ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಮುಂದೆ ಬರುವಂತಹ PSI, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹಾಗೂ ಇತರೆ ಇನ್ನೂ ಅನೇಕ ಪರೀಕ್ಷೆಗಳಿಗೆ ಸಹಾಯವಾಗಬಹುದು. ಆದ ಕಾರಣ ಇಲ್ಲಿವರೆಗೂ ನಾನು ಪಾರ್ಟ್ 1ನಲ್ಲಿ 6 ಪ್ರಶ್ನೆಗಳ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ, ಓಕೆ, ದಿಸ್ ಈಸ್ ದ ಪಾರ್ಟ್ 2. ಕ್ವಶನ್ ನಂಬರ್ 7ನೇಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಭಾರತೀಯ ಯೋಜನೆಯ ಮುಖ್ಯ ಉದ್ದೇಶಗಳೇನು? ವಿಚ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಪ್ಲಾನಿಂಗ್? ದ ಆಪ್ಷನ್ಸ್ ಆರ್: ಆಪ್ಷನ್ ಎ ಆರ್ಥಿಕ ಬೆಳವಣಿಗೆ, ಆಪ್ಷನ್ ಬಿ ಸ್ವಾವಲಂಬನೆ, ಆಪ್ಷನ್ ಡಿ ಉದ್ಯೋಗ ಸೃಷ್ಟಿ, ಆಪ್ಷನ್ ಡಿ ಮೇಲಿನ ಎಲ್ಲವು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಪ್ಲಾನಿಂಗ್. ಭಾರತಕ್ಕೆ ಯೋಜನೆಗಳನ್ನು ಜಾರಿಗೆ ತರಬೇಕಾದಂಥ ಪರಿಸ್ಥಿತಿಯಲ್ಲಿ ಆಗಿನ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದವರು ಏನು ಥಿಂಕ್ ಮಾಡಿದ್ರು ಅಂದರೆ, ಈಗ ಯೋಜನೆ ನಾವು ಜಾರಿಗೆ ತರ್ತಾ ಇದ್ದೀವಿ, ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತರ್ತಾ ಇದ್ದೀವಿ. ಆ ಪಂಚವಾರ್ಷಿಕ ಯೋಜನೆಗಳನ್ನು ಏನಕ್ಕೆ ಜಾರಿಗೆ ತರಬೇಕು ಅಂತ ಯೋಚನೆ ಮಾಡಬೇಕಲ್ಲ. ಫಸ್ಟ್ ಆಫ್ ಆಲ್ ಆ ಸಮಯದಲ್ಲಿ ಏನೇನು ಯೋಚನೆ ಮಾಡ್ತಾರೆ ಅಂದರೆ, ಫಸ್ಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಆಪ್ಷನ್ ಡಿ ಮೇಲಿನ ಎಲ್ಲವು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ ನೋಡ್ರಿ, ಫಸ್ಟ್ ಆಪ್ಷನ್ ಏನು ಹೇಳುತ್ತೆ ಅಂದರೆ ಆರ್ಥಿಕ ಬೆಳವಣಿಗೆ ಅಂದರೆ ಎಕನಾಮಿಕ್ ಗ್ರೋತ್. ಭಾರತ ಸ್ವಾತಂತ್ರ್ಯ ಬಂದಾಗ ಭಾರತದ ಆರ್ಥಿಕತೆ ಎಷ್ಟು ಚೆನ್ನಾಗಿರಲಿಲ್ಲ. ಈಗ ನೋಡ್ರಿ, ಈಗ ಸೆಕೆಂಡ್ ಕ್ವಾರ್ಟರಲ್ಲಿ ಭಾರತದ ಆರ್ಥಿಕ GDP ಬೆಳವಣಿಗೆ ದರ ಎಷ್ಟಿದೆ ಅಂದರೆ 7.6. ಇನ್ ದ ಸೆನ್ಸ್ ಭಾರತವು ಜಗತ್ತಿನಲ್ಲಿ ಅತಿ ಸ್ಪೀಡಾಗಿ GDP ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ 3 ಸೆಕ್ಟರ್. ಒಂದು ಕನ್ಸ್ಟ್ರಕ್ಷನ್ ಸೆಕ್ಟರ್, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆ್ಯಂಡ್ ಥರ್ಡ್ ಒನ್ ಮೈನಿಂಗ್ ಸೆಕ್ಟರ್. ಕ್ವಶನ್ ಕೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಭಾರತದ GDPಯ ದರ ಎಷ್ಟು ಅಂದರೆ 7.6 ಎರಡನೇ ಕ್ವಾರ್ಟರ್ ಪ್ರಕಾರ. ಓಕೆ, ಯಾವ 3 ಕ್ಷೇತ್ರಗಳು ಅತಿ ಹೆಚ್ಚು GDPಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದವು ಅಂದರೆ, ಫಸ್ಟ್ ಒನ್ ಏನು ಕನ್ಸ್ಟ್ರಕ್ಷನ್ ಸೆಕ್ಟರ್, ಸೆಕೆಂಡ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಥರ್ಡ್ ಒನ್ ಮೈನಿಂಗ್ ಸೆಕ್ಟರ್. ನೆನಪಿರಲಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಆರ್ಥಿಕ ಬೆಳವಣಿಗೆ. ಫಾರ್ ಎಕ್ಸಾಂಪಲ್, ಆರ್ಥಿಕ ಬೆಳವಣಿಗೆ ಮಾಡಬೇಕಾದ್ರೆ ಆರ್ಥಿಕ ಅಭಿವೃದ್ಧಿಯನ್ನು ಫಸ್ಟ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ, ನಾಟ್ ಅ ಡೆವಲಪ್ಡ್ ಕಂಟ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಮೊದಲು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು. ಆರ್ಥಿಕ ಅಭಿವೃದ್ಧಿ ಸಾಧಿಸಿದ ನಂತರ ಆರ್ಥಿಕ ಬೆಳವಣಿಗೆ ಮಾಡಬೇಕು. ಯಾವಾಗಲೂ ಆರ್ಥಿಕ ಗ್ರೋತ್ ಗ್ರಾಫ್ ಯಾವತ್ತೂ ಮೇಲ್ಗಡೆ ಹೋಗ್ತಾ ಹೋಗಬೇಕು. ನಾವು ಏನು ದ ಬಿಸ್ನೆಸ್ ಸೈಕಲ್, ಟ್ರೇಡ್ ಸೈಕಲ್ ಹೇಳ್ತೀನಿ. ಏನು ಫಸ್ಟ್ ರಿಕವರಿ, ಬೂಮ್, ರಿಸೆಷನ್, ಡಿಪ್ರೆಷನ್ ಅಂತ 4 ಬರುತ್ತೆ. ಅದು ಮುಂದೆ ಹೇಳ್ತೀನಿ. ಏನು ವ್ಯಾಪಾರ ಚಕ್ರ ಅಂದರೆ ಏನು, ಯಾವ ರೀತಿ ಆಗುತ್ತೆ ಅಂತ. ಆದ ಕಾರಣ ಈ ಯೋಜನೆ ತರಬೇಕಾದ್ರೆ ಆರ್ಥಿಕ ಅಭಿವೃದ್ಧಿ ಯಾವತ್ತು ಗ್ರಾಫ್ ಮೇಲ್ಗಡೆ ಹೋಗ್ತಾ ಹೋಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಫಸ್ಟ್ ಉದ್ದೇಶ ಇಟ್ಕೊಂಡ್ರು. ದ ಸೆಕೆಂಡ್ ಒನ್ ಉದ್ದೇಶ ಏನಿತ್ತು ಅಂದರೆ ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬನೆ. ಕರೋನಾ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು 20 ಲಕ್ಷ ಕೋಟಿ ಆತ್ಮನಿರ್ಭರ್ ಭಾರತ ಯೋಜನೆಗೆ ಕೊಟ್ಟರು. ಇದಕ್ಕೆ ಕಾರಣ ಏನಂದರೆ, ನಾವು ಪ್ರತಿ ಒಂದು ವಸ್ತುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾ ಹೋದರೆ ಹಣದ ಭಾರತೀಯ ರೂಪಾಯಿಯ ಮೌಲ್ಯವು ಬೇರೆ ದೇಶದ ಕರೆನ್ಸಿಯೊಂದಿಗೆ ಅಪಮೌಲ್ಯವಾಗತ್ತೆ. ಬರೀ ತರಿಸ್ತಾ ಹೋದರೆ, ದುಡ್ಡು ಕೊಡ್ತಾ ಹೋದರೆ ನಾವು ಸಾಲ ಮಾಡಲೇ ತಗೋಬೇಕು. ಎಲ್ಲರಿಗೂ ಗೊತ್ತು, ಭಾರತದ ಬಜೆಟ್ನಲ್ಲಿ ಅತಿ ಹೆಚ್ಚು ವೆಚ್ಚ ಯಾವುದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಭಾರತ ತೆಗೆದುಕೊಂಡ ಸಾಲದ ಬಡ್ಡಿಯ ಪಾವತಿಗಾಗಿ ಮೈ ಡಿಯರ್ ಫ್ರೆಂಡ್ಸ್.
ಬರೀ ಬಡ್ಡಿನೇ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದೀವಿ ಅಂದರೆ ವಿಚಾರ ಮಾಡಿರಿ ಎಷ್ಟು ಸಾಲ ಮಾಡಿರಬೇಕು ನಾವು. ಇಂಥ ಪರಿಸ್ಥಿತಿ ಬೇಡ ಅಂತ ಅಂದ್ಕೊಂಡು ಆಗಿನ ಸಮಯದಲ್ಲೇ ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ ಅಂತ ತಂದರು. ಆತ್ಮನಿರ್ಭರ ವರ್ಡ್ ಇರಲಿಲ್ಲ, ಅವತ್ತು ಸೆಲ್ಫ್ ರಿಲಯನ್ಸ್ ಇತ್ತು, ಸ್ವಾವಲಂಬನೆ ಇತ್ತು. ಅಂದರೆ ಭಾರತದ ಆರ್ಥಿಕತೆ ಫಸ್ಟ್ ಆಫ್ ಆಲ್ ಓಪನ್ ಎಕನಾಮಿ ಇದೆ ನಮ್ಮದು. ತೆರೆದ ಅರ್ಥವ್ಯವಸ್ಥೆ ಓಪನ್ ಎಕನಾಮಿ ಅಂದರೆ ಯಾರು ಬೇಕಾದ್ದು ಭಾರತದಲ್ಲಿ ಬಂದು ಬಿಸ್ನೆಸ್ ಮಾಡ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೊಡ್ಬೋದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಕೊಡ್ಬೋದು, ಹಾಗೂ ಭಾರತದಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಹುದು ಅಥವಾ ಭಾರತದಲ್ಲಿ ಯಾವುದೇ ವಸ್ತುಗಳನ್ನು ತಂದು ಮಾರಾಟ ಮಾಡಬಹುದಕ್ಕೆ ನಾವು ಓಪನ್ ಎಕನಾಮಿ ಅಂತ ಕರಿತೀವಿ. ಕ್ಲೋಸ್ಡ್ ಎಕನಾಮಿ ಅಂದರೆ ಸುಮ್ಮನೆ ಏನು ಯಾವುದು ಇಂಟರ್ನ್ಯಾಷನಲ್ ಟ್ರೇಡ್ ಇರೋದಿಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರ ಇರೋದಿಲ್ಲ, ನಾವು ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದೀವೋ ಅಷ್ಟನ್ನು ಯೂಸ್ ಮಾಡ್ಕೋತಾ ಹೋಗೋದು. ಆ ರೀತಿ ಇನ್ನೂ ಕೆಲವು ಕ್ಲೋಸ್ಡ್ ಎಕನಾಮಿ ನಮ್ಮ ಜಗತ್ತಿನಲ್ಲೇ ನಾವು ಕಾಣ್ತಾ ಹೋಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಬಟ್ ಭಾರತ ಓಪನ್ ಎಕನಾಮಿ, ಯಾರು ಬೇಕಾದ್ ಬರ್ಬೋದು, ಇಲ್ಲಿ ಯಾರು ಬೇಕಾದ ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಮಾಡೋದ್ರಿಂದ ಭಾರತಕ್ಕೆ ಏನು ಯೂಸ್ ಆಗುತ್ತೆ ಅಂದರೆ ಟ್ಯಾಕ್ಸ್ ರೂಪದಲ್ಲಿ ಭಾರತಕ್ಕೆ ಆದಾಯ ಬರ್ತಾ ಹೋಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸ್ವಾವಲಂಬನೆಗೋಸ್ಕರ ನಾವು ಒಂದು ಏನು ಉದ್ದೇಶ ಇಟ್ಕೊಂಡಿದ್ದೀವಿ ಭಾರತ ಯೋಜನೆಯಲ್ಲಿ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಜನರೇಷನ್ಸ್ ತುಂಬ ಇಂಪಾರ್ಟೆಂಟ್. ಭಾರತದಲ್ಲಿ ಪ್ರಸ್ತುತವಾಗಿ ಮೋರ್ ದ್ಯಾನ್ 140 crore ಪೀಪಲ್ಸ್ ವಿ ಹ್ಯಾವ್. ಕೆಲವು ಸರ್ವೆ ಹೇಳುತ್ತೆ ಭಾರತವು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಅಂತ. ಕೆಲವು ಸರ್ವೆಯನ್ನು ನಾವು ನಂಬೋ ಹಾಗಿಲ್ಲ. ಭಾರತದ ಭಾರತದ ಜನಗಣತಿ ಯಾವಾಗ ಆಗತ್ತೆ ಅಂದರೆ ಆವಾಗ ಮಾತ್ರ ನಾವು ನಂಬಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿವರೆಗೂ 2011 ಜನಗಣತಿಯ ಪ್ರಕಾರನೇ ನಾವೆಲ್ಲ ಮಾತಾಡ್ತಾ ಹೋಗ್ತೀವಿ. 2011ನೇ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ, 1.21 ಬಿಲಿಯನ್ ಮಾತ್ರ ಇದೆ. 2000 ಈಗೇನು ಜನಗಣತಿ ಆಗಿ ಆಲ್ಮೋಸ್ಟ್ 12 years ಮುಗಿದು ಹೋಗಿತ್ತು. ಕೆಲವು ಕಾರಣಗಳಿಂದ ಭಾರತದಲ್ಲಿ ಜನಗಣತಿ ಆಗ್ತಾ ಇಲ್ಲ. ಬಟ್ ಸರ್ವೆ ಹೇಳ್ತಾ ಇದೆ ಭಾರತದ ಜನಸಂಖ್ಯೆ 140 ಕೋಟಿ ಅಂತ. ಅಂದರೆ ವಿಚಾರ ಮಾಡಿರಿ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಅಂದರೆ ಜಗತ್ತಿನ 17% ಜನಸಂಖ್ಯೆ ಭಾರತದಲ್ಲಿ ಕಾಣ್ತೀವಿ. ವಿಸ್ತೀರ್ಣೆಯಲ್ಲಿ ಕೇವಲ 2.4% ನಾವು ಭಾರತವನ್ನು ಕಾಣ್ತಾ ಹೋಗ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಅಂತಹ ಜನಸಂಖ್ಯೆಯಲ್ಲಿ ಭಾರತವು ಅತಿ ಹೆಚ್ಚು ಯುವಕರನ್ನು ಹೊಂದಿದ ದೇಶ, ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿದ ದೇಶ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಅಷ್ಟು ಯುವಕರಿಗೆ ನಾವು ಕೆಲಸ ಕೊಡಬೇಕಾಗತ್ತೆ. ಆದ ಕಾರಣ ಏನಾದರೂ ಮಾಡಬೇಕು, ಅಂಥ ಜನರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು. ಇನ್ನೂ ಅನೇಕ ಯೋಜನೆಗಳು, ಈ ಉದ್ದೇಶಗಳನ್ನು ಇಟ್ಕೊಂಡು ಭಾರತದ ಯೋಜನೆಗಳು ಸ್ಟಾರ್ಟ್ ಆದವು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ದ ನೆಕ್ಸ್ಟ್ ಕ್ವಶನ್, ಉರುಳುವ ಯೋಜನೆಯನ್ನು ಯಾವ ಪ್ರಧಾನಮಂತ್ರಿಯವರು ಜಾರಿಗೆ ತಂದರು? ಉರುಳುವ ಯೋಜನೆ ಅಂದರೆ ರೋಲಿಂಗ್ ಪ್ಲ್ಯಾನ್. ಓಕೆ, ಆಪ್ಷನ್ಸ್. ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ, ಆಪ್ಷನ್ ಡಿ ರಾಜೀವ್ ಗಾಂಧಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಆನ್ಸರ್ ಹೇಳೋಕ್ಕಿಂತ ಮುಂಚೆ ಮೊದಲು ಉರುಳುವ ಯೋಜನೆ ಅಂದರೆ ಏನು ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಉರುಳುವ ಯೋಜನೆ ಅಂದರೆ ರೂಲಿಂಗ್ ಪ್ಲ್ಯಾನ್. ಉರುಳುವ ಯೋಜನೆಯ ಪಿತಾಮಹ ಯಾರು ಅಂತ ಕ್ವಶನ್ ಏನಾದರೂ ಬಂದರೆ ಇದಕ್ಕೆ ಉತ್ತರ ಗುನ್ನಾರ್ ಮಿರ್ಡಾಲ್. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಕ್ವಶನ್ ಕೂಡ ಫ್ರೇಮ್ ಆಗಿದೆ. ಏನು ಉರುಳುವ ಯೋಜನೆಯ ಪಿತಾಮಹ ಯಾರು? ಗುನ್ನಾರ್ ಮಿರ್ಡಾಲ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಭಾರತದಲ್ಲಿ ಉರುಳುವ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಾ? ಎಸ್, ಜಾರಿಗೆ ತಂದಿದ್ರೆ ಯಾವಾಗ ಅಂದರೆ 1978ರಿಂದ 1980ರವರೆಗೆ ಭಾರತ ದೇಶದಲ್ಲಿ ಉರುಳುವ ಯೋಜನೆಗಳು ಚಾಲ್ತಿ ಇದ್ದವು. ಉರುಳುವ ಯೋಜನೆ ಅಂದರೆ ಏನು ಅಂದರೆ, ಓಕೆ, ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ 2 ವರ್ಷಗಳನ್ನು ಸ್ಟಾಪ್ ಮಾಡಿ ಉರುಳುವ ಯೋಜನೆಯನ್ನು ಜಾರಿಗೆ ತಂದರು. ಉರುಳುವ ಯೋಜನೆ ಅಂದರೆ ಪಂಚವಾರ್ಷಿಕ ಯೋಜನೆಗಳ ಕೆಲವು ಮುಖ್ಯ ಅಂಶಗಳನ್ನು ಇಟ್ಕೊಂಡು ಹೊಸ ಯೋಜನೆಗಳನ್ನು ತಯಾರು ಮಾಡುವುದು. ಅದನ್ನು ರೂಲಿಂಗ್ ಪ್ಲ್ಯಾನ್ ಅಂತ ಕರಿತೀವಿ. ಓಕೆ, ಈ ಯೋಜನೆಯನ್ನು ಅಂದರೆ ಉರುಳುವ ಯೋಜನೆಯನ್ನು ಯಾವ ಪ್ರಧಾನಮಂತ್ರಿಯ ಕಾಲದಲ್ಲಿ ಜಾರಿಗೆ ಬರುತ್ತೆ ಅಂದರೆ ಅವರೇ ಮೊರಾರ್ಜಿ ದೇಸಾಯಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಮೊರಾರ್ಜಿ ದೇಸಾಯಿ ಅವರು ಭಾರತ ದೇಶದ ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ.
ಮೈ ಡಿಯರ್ ಫ್ರೆಂಡ್ಸ್. 1978ರಲ್ಲಿ ಇಲೆಕ್ಷನ್ ಆಗುತ್ತೆ. ಆಗಿ 1978ರಲ್ಲಿ ಪಿ ಎಮ್ ಇದ್ದವರು ಮೇಡಮ್ ಇಂದಿರಾ ಗಾಂಧಿ ಅವರು ಸೋತು ಬಿಡ್ತಾರೆ. ಕಾಂಗ್ರೆಸ್ ಸರ್ಕಾರ ಸೋತು ಬಿಡುತ್ತೆ. ಆವಾಗ ಜನತಾ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದ ಕಾರಣ ಕ್ವಶನ್ ಕೂಡ ಫ್ರೇಮ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಭಾರತ ದೇಶದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರಂದರೆ ಮೊರಾರ್ಜಿ ದೇಸಾಯಿ. ಓಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲರಿಗೂ ಗೊತ್ತು, ಭಾರತ ದೇಶದ 2ನೇ ಪ್ರಧಾನಮಂತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ಅವರ ಸ್ಟೋರಿ ಓದ್ತಾ ಹೋದರೆ ಇಂತಹ ರಾಜಕಾರಣಿಗಳು, ಇಂತಹ ಪೊಲಿಟಿಷಿಯನ್ ನಮಗೆ ಬೇಕನ್ಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಏನಕ್ಕೆಂದರೆ ಅವರು ಆ ಸಮಯದಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡ್ತಾರೆ, ಅದು ಕೂಡ ಲೋನಲ್ಲಿ ಪರ್ಚೇಸ್ ಮಾಡ್ತಾರೆ. ಕೊನೆ ಅವ್ರು ತೀರ್ಕೊಂಡ ಮೇಲೆ ಆದರೂ ಕೂಡ ಆ ಕಾರಿನ ಲೋನ್ ಕ್ಲಿಯರ್ ಆಗಿರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಒಬ್ಬ ಪ್ರಧಾನಮಂತ್ರಿ, ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ, ಆಮೇಲೆ ಅವರ ಹೆಂಡತಿ ಮಕ್ಕಳ ಅವರ ಕಾರ್ನ ಲೋನ್ನ ಕ್ಲಿಯರ್ ಮಾಡ್ತಾರೆ. ಇಂತಹ ನಿಷ್ಠಾವಂತ ಪ್ರಧಾನಮಂತ್ರಿ ನಮಗೆ ಬೇಕು. ಓಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ದೇಶದ 2ನೇ ಪ್ರಧಾನಮಂತ್ರಿ. ನೆಕ್ಸ್ಟ್ ಮೇಡಮ್ ಇಂದಿರಾ ಗಾಂಧಿ, ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಓಕೆ, ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ಅವರ ಒಂದು ಬ್ಯಾಡ್ ಲಕ್ ಏನಂದರೆ ಅವರು ಹುಟ್ಟಿದ್ದು ಫೆಬ್ರವರಿ 29, 1896ರಲ್ಲಿ ವಾಲ್ಸಾಡ್, ಗುಜರಾತ್ನಲ್ಲಿ ಅವರು ಹುಡ್ತಾರೆ. ಫೆಬ್ರವರಿ 29 ಎಲ್ಲರಿಗೂ ಗೊತ್ತು, 4 ವರ್ಷಕ್ಕೆ ಒಂದು ಬಾರಿ ಬರುತ್ತೆ. ಆ 4 ವರ್ಷಕ್ಕೆ ಒಂದು ಬಾರಿ ಬರ್ತ್ಡೇ ಆಚರಿಸುವಂತಹ ವ್ಯಕ್ತಿನೇ ಮೊರಾರ್ಜಿ ದೇಸಾಯಿ ಮೈ ಡಿಯರ್ ಫ್ರೆಂಡ್. ಓಕೆ, ಮೊರಾರ್ಜಿ ದೇಸಾಯಿಯ ಬಗ್ಗೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಡ್ಜೆಟ್ ಮಂಡಿಸಿದವರು ಯಾರು ಅಂತ ಏನಾದರೂ ಕ್ವಶನ್ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ರಾಜೀವ್ ಗಾಂಧಿ ಅವರು ಭಾರತ ದೇಶದ ಅತಿ ಕಿರಿಯ ಪ್ರಧಾನಮಂತ್ರಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಲ್ವಾ? ಉರುಳುವ ಯೋಜನೆಯನ್ನು ಯಾವ ಪ್ರಧಾನಮಂತ್ರಿಯವರು ಜಾರಿಗೆ ತಂದರು ಅಂದರೆ ಮೊರಾರ್ಜಿ ದೇಸಾಯಿ. 1978ರಿಂದ 1980ರವರೆಗೆ ರೂಲಿಂಗ್ ಪ್ಲ್ಯಾನ್ ಭಾರತದಲ್ಲಿ ನಡೀತಾ ಹೋಗ್ತವೆ. ಓಕೆ, ದ ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ಯೋಜಿತ ಆರ್ಥಿಕತೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಓಕೆ, ಆಪ್ಷನ್ಸ್. ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಬಿ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಬಿ, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಓಕೆ, ವಿಶ್ವೇಶ್ವರಯ್ಯ ಅವರಿಗೆ ಸರ್ ಅಂತ ಯಾವ ರೀತಿ ಬಿರುದು ಬಂದಂತೆ ಬ್ರಿಟಿಷ್ ಸರ್ಕಾರ ಅವರಿಗೆ ನೈಟ್ಹುಡ್ ಪ್ರಶಸ್ತಿಯನ್ನು ಕೊಟ್ಟರು. ನೈಟ್ಹುಡ್ ಪ್ರಶಸ್ತಿಯನ್ನು ಯಾರಿಗಾರು ಕೊಡ್ತಾರಲ್ಲ ಅವರ ಮುಂದೆ ಸರ್ ಎಂಬ ಹೆಸರನ್ನು ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಮಾತಾಡಬೇಕಾದ್ರೆ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಭಾರತಕ್ಕೆ ಏಕೀಕರಣದ ಪಿತಾಮಹ ಅಂತ ಕರಿತೀವಿ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸುಮಾರು 562 ಸಂಸ್ಥಾನಗಳಿದ್ದವು. ಎಲ್ಲವನ್ನು ಕೂಡಿಸಿದಂಥ ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ಭಾರತ ದೇಶದ ಮೊದಲ ಉಪ ಪ್ರಧಾನಮಂತ್ರಿ ಯಾರಂತ ಕ್ವಶನ್ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದೇ ರೀತಿ ಭಾರತ ದೇಶದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಥವಾ ಭಾರತಕ್ಕೆ ಯೋಜಿತ ಆರ್ಥಿಕತೆ ಎಂಬ ಪುಸ್ತಕವನ್ನು 1934ರಲ್ಲಿ ಬರೆದರು, ಪಬ್ಲಿಷ್ ಮಾಡಿದರು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಒಬ್ಬ ವಿಷನರಿ ಪರ್ಸನ್ಸ್, ತುಂಬ ಇಂಟೆಲಿಜೆಂಟ್ ಸರ್ ಎಂ ವಿಶ್ವೇಶ್ವರಯ್ಯ, ಕನ್ನಡಿಗ. ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ ಭಾರತಕ್ಕೆ ಆರ್ಥಿಕ ಯೋಜನೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾರತದ ಆರ್ಥಿಕತೆ ತುಂಬ ಹದಿಗೆಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿದವರು. ಅದು ಮತ್ತು ಭಾರತದ ಯೋಜನೆಗಳ ಪಿತಾಮಹ ಅಂತ ಕ್ವಶನ್ ಬಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅಂತ ಟಿಕ್ ಮಾಡಿರಿ. ಅಥವಾ ಭಾರತದ ಯೋಜನೆಗಳ ಪಿತಾಮಹ ಅಂತ ಕೇಳಿದರೆ ಸರ್ ಎಂ ವಿಶ್ವೇಶ್ವರಯ್ಯರು. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯರು 1912ರಿಂದ 1918ರವರೆಗೆ
ಮೈಸೂರು ಒಡೆಯರಲ್ಲಿ ದಿವಾನರಾಗಿ ಕೆಲಸ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ಸಮಯದಲ್ಲಿ ಮೈಸೂರಿನ ಒಡೆಯರ್ ಇದ್ರಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು. ಸುಮಾರು ಎಷ್ಟು ನೋಡ್ರಿ 6 ವರ್ಷಗಳ ಕಾಲ ದಿವಾನರಾಗಿ ಕೆಲಸ ಮಾಡ್ತಾರೆ. ಈಗ ಪ್ರಸ್ತುತವಾಗಿ ಇರುವಂತಹ KRS ಡ್ಯಾಮ್, ಕೃಷ್ಣರಾಜ ಸಾಗರ್ ಡ್ಯಾಮ್ ಸ್ಥಾಪನೆಗೆ ಕಾರಣೀಕರ್ತರಾದಂತಹ ವ್ಯಕ್ತಿನೇ ಸರ್ ವಿಶ್ವೇಶ್ವರಯ್ಯ ಮೈ ಡಿಯರ್ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಮಾತಾಡಬೇಕಾದ್ರೆ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ, ಅತಿ ಹೆಚ್ಚು ಸಮಯದವರೆಗಿದ್ದಂಥ ಪ್ರಧಾನಮಂತ್ರಿ. 1947ರಿಂದ 1964ರವರೆಗೆ ಅಂದರೆ ಸುಮಾರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ, ತುಂಬ ವಿಷನರಿ ಪರ್ಸನ್, ತುಂಬ ದೂರದೃಷ್ಟಿ ಹೊಂದಿದಂಥ ಪರ್ಸನ್ ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಪ್ರಮುಖ ಕಾರಣ ಅಂತ ವ್ಯಕ್ತಿಯ ಮಹಾತ್ಮ ಗಾಂಧಿ, ರಾಷ್ಟ್ರಪಿತ ಅಂತ ಕರಿತೀವಿ. 1869 ಅಕ್ಟೋಬರ್ 2ರಲ್ಲಿ ಜನಿಸ್ತಾರೆ. ಓಕೆ, ಇದೇನು ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಈಗ ಇದು ಒಂದು ಡಿಕೇಡ್ ಇದೆ. ಯಾವ ಡಿಕೇಡ್ ಅಂದರೆ ವೇಟ್ ಐ ವಿಲ್ ಟೆಲ್. 1860ರ ದಶಕ. 1860ರ ದಶಕದಲ್ಲಿ ಭಾರತ ಕಂಡಂತಹ 3 ಪ್ರಮುಖ ವ್ಯಕ್ತಿಗಳು ಜನಿಸ್ತಾರೆ ದಶಕದಲ್ಲಿ. ಅವ್ರು ಯಾರ್ಯಾರಂದರೆ ಸ್ವಾಮಿ ವಿವೇಕಾನಂದ್ ಜನಿಸ್ತಾರೆ, ಸರ್ ವಿಶ್ವೇಶ್ವರಯ್ಯ ಜನಿಸ್ತಾರೆ, ಮತ್ತು ಮಹಾತ್ಮ ಗಾಂಧಿ ಜನಿಸ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಏನು ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ 12 ನಾವು ಭಾರತೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸ್ತೀವಿ. ಅದೇ ರೀತಿ ಸರ್ ವಿಶ್ವೇಶ್ವರಯ್ಯ ಅವರು ಸೆಪ್ಟೆಂಬರ್ 14 ನಾವು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ. ಮಹಾತ್ಮ ಗಾಂಧಿ ಅಕ್ಟೋಬರ್ 2ರಂದು ಜನಿಸ್ತಾರೆ. ಅಕ್ಟೋಬರ್ 2 1969ರಲ್ಲಿ ಜನಿಸ್ತಾರೆ ಮಹಾತ್ಮ ಗಾಂಧಿ. ಅಕ್ಟೋಬರ್ 2 ನಾವು ರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸ್ತೀವಿ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್. 1861 ಸೆಪ್ಟೆಂಬರ್ 14ರಂದು ಸರ್ ವಿಶ್ವೇಶ್ವರಯ್ಯ ಜನಿಸ್ತಾರೆ. ಓಕೆ, ಈ ದಶಕ ತುಂಬ ಇಂಪಾರ್ಟೆಂಟ್. ಭಾರತ ಕಂಡಂತಹ 3 ಪ್ರಮುಖ ವ್ಯಕ್ತಿಗಳು ಹುಟ್ಟಿದಂಥ ದಶಕ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ದ ನೆಕ್ಸ್ಟ್ ಕ್ವಶನ್. ಓಕೆ, ಮತ್ತು ಕೆಲವು ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಬಂದಂತಹ ಪುಸ್ತಕಗಳು ಮತ್ತು ಅವರ ಲೇಖಕರು, ಮತ್ತು ಮುಂದಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಂತ. ಓಕೆ, ದ ವೆಲ್ತ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನು ಬರೆದವರು ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ಅವರು. ಯಾವಾಗ ಅಂದರೆ 1776ರಲ್ಲಿ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಟೈಮಲ್ಲಿ ಕೇಳಿದ್ದಾರೆ. ರಾಷ್ಟ್ರಗಳ ದ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು ಬುಕ್ಕನ್ನು ಬರೆದವರು ಯಾರು? ದ ವೆಲ್ತ್ ಆಫ್ ನೇಷನ್ಸ್ ಬುಕ್ಕನ್ನು ಬರೆದವರು ಯಾರು? ಆಡಮ್ ಸ್ಮಿತ್. ನೆಕ್ಸ್ಟ್, ದ ಇನ್ವಿಸಿಬಲ್ ಹ್ಯಾಂಡ್ ಅಂದರೆ ಕಾಣದ ಕೈ ಎಂಬ ಪುಸ್ತಕವನ್ನು ಬರೆದವರು ಆಡಮ್ ಸ್ಮಿತ್ ಮೈ ಡಿಯರ್ ಫ್ರೆಂಡ್ಸ್. ದ ನೆಕ್ಸ್ಟ್, ಇಂಡಿಯನ್ ಕರೆನ್ಸಿ ಆ್ಯಂಡ್ ಫಿನಾನ್ಸ್ ಎಂಬ ಪುಸ್ತಕವನ್ನು ಬರೆದವರು JM ಕೇನ್ಸ್. ತುಂಬ ಇಂಪಾರ್ಟೆಂಟ್. ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ್ದು ಅಮೇರಿಕಾದಲ್ಲಿ. ಯಾವಾಗ ಅಂದರೆ 1929ರಲ್ಲಿ. ಜಗತ್ತಿನ ಗ್ರೇಟ್ ಡಿಪ್ರೆಷನ್. ಆವಾಗ JM ಕೇನ್ಸ್ ಅವರು ಒಂದು ಐಡಿಯಾ ಕೊಡ್ತಾರೆ ಅಮೇರಿಕಾ ಸರ್ಕಾರಕ್ಕೆ. ಏನಂದರೆ, ಹಳ್ಳವನ್ನು ತೋಡಿಸಿ ಹಳ್ಳವನ್ನು ಮುಚ್ಚಿರಿ. ಏನು ಯೂಸ್ ಆಯಿತು ಮೈ ಡಿಯರ್ ಫ್ರೆಂಡ್ಸ್? ಹಳ್ಳವನ್ನು ತೋಡೋದಂತೆ, ಮಣ್ಣು ಹೊರ ತೆಗೆಯೋದಂತೆ, ಮತ್ತು ಮಣ್ಣು ಮುಚ್ಚೋದಂತೆ. ಇದಕ್ಕೆ ಏನಾಗತ್ತೆ ಅಂದರೆ, ಏನೂ ಡೆವಲಪ್ಮೆಂಟ್ ಆಗೋದಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಜನರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕರೆ ಜನರಿಗೆ ಪೇಮೆಂಟ್ ಕೊಡಬೇಕು. ಜನರಿಗೆ ದುಡ್ಡು ಬಂದರೆ ಅವರು ದ ಪರ್ಚೇಸಿಂಗ್ ಪವರ್ ಮ್ಯಾಕ್ಸಿಮಮ್ ಆಗುತ್ತೆ. ಏನು ಜನರು ಜೀವನ ನಡೆಸೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದ ನೆಕ್ಸ್ಟ್, ಕ್ಯಾಪಿಟಲಿಸಮ್ ಆ್ಯಂಡ್ ಫ್ರೀಡಮ್ ಎಂಬ ಪುಸ್ತಕವನ್ನು ಬರೆದವರು ಮಿಲ್ಟನ್ ಫ್ರೀಡ್ಮನ್. ಕ್ಯಾಪಿಟಲಿಸಮ್ ಆ್ಯಂಡ್ ಫ್ರೀಡಮ್. ನೆಕ್ಸ್ಟ್, ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್ಸ್. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್, ಥಿಯರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ, ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್, ವೇಜ್ ಅಂದರೆ ಕೂಲಿ, ಲೇಬರ್ ಕಾರ್ಮಿಕರು, ಕ್ಯಾಪಿಟಲ್ ಬಂಡವಾಳ.
ಕೂಲಿ ಕಾರ್ಮಿಕರು ಮತ್ತು ಬಂಡವಾಳ ಎಂಬ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್ಸ್. ದ ನೆಕ್ಸ್ಟ್ ಪಾವರ್ಟಿ ಆಫ್ ಫಿಲಾಸಫಿ ಎಂಬ ಪುಸ್ತಕವನ್ನು ಬರೆದವರು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ತುಂಬ ಇಂಪಾರ್ಟೆಂಟ್, ತುಂಬ ಮ್ಯಾಕ್ಸಿಮಮ್ ಟೈಮಲ್ಲಿ ಕ್ವಶನ್ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಏನಂದರೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಅಲ್ಫ್ರೆಡ್ ಮಾರ್ಷಲ್. ನೆಕ್ಸ್ಟ್ ಮನಿ, ಹಣ, ಕ್ರೆಡಿಟ್ ಆ್ಯಂಡ್ ಕಾಮರ್ಸ್ ಎಂಬ ಪುಸ್ತಕವನ್ನು ಬರೆದವರು ಅಲ್ಫ್ರೆಡ್ ಮಾರ್ಷಲ್. ದ ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಎಂಬ ಪುಸ್ತಕವನ್ನು ಬರೆದವರು ಥಾಮಸ್ ಮಾಲ್ಥಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ತುಂಬ ಇಂಪಾರ್ಟೆಂಟ್ ಪುಸ್ತಕಗಳು, ಮುಂದಿನ ಎಕ್ಸಾಮಲ್ಲಿ ಕೇಳ್ಬೋದು, ನೋಡ್ಕೊಳ್ರಿ. ದ ನೆಕ್ಸ್ಟ್ ಅಪಮೌಲೀಕರಣ ಅಂದರೆ ಡಿವ್ಯಾಲ್ಯೂಯೇಷನ್. ಅಪಮೌಲೀಕರಣ ಅಂದರೆ ಡಿವ್ಯಾಲ್ಯೂಯೇಷನ್ಸ್. ಆಪ್ಷನ್ಸ್ ಎ, ರೂಪಾಯಿಯನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದು. ಆಪ್ಷನ್ ಬಿ, ಕೆಲವು ವಿದೇಶಿ ಕರೆನ್ಸಿಗೆ ಹೋಲಿಸಿದರೆ ಒಂದು ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡುವುದು. ನೆಕ್ಸ್ಟ್ ಆಪ್ಷನ್ ಸಿ, ಒಂದು ಕರೆನ್ಸಿಯನ್ನು ಇನ್ನೊಂದಕ್ಕೆ ವಿನಿಮಯ ಮಾಡಿಕೊಳ್ಳುವುದು. ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, ಕೆಲವು ವಿದೇಶಿ ಕರೆನ್ಸಿಗೆ ಹೋಲಿಸಿದರೆ ಒಂದು ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡುವುದು, ಡಿವ್ಯಾಲ್ಯೂಯೇಷನ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಜಗತ್ತಿನ ಅನೇಕ ರಾಷ್ಟ್ರಗಳು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ವ್ಯವಹಾರ ನಡೆಸಬೇಕಾದ್ರೆ, ಆದರೆ ವ್ಯಾಪಾರ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಕರೆನ್ಸಿ ನಡೀತಾ ಇರೋದೇ ಯುನೈಟೆಡ್ ಸ್ಟೇಟ್ಸ್ ಡಾಲರ್, USD ಅಂತ ಕರಿತೀವಿ. ಓಕೆ, ದ ಪ್ರೆಸೆಂಟ್ ಅಂದರೆ ಇವತ್ತಿಂದು 83.41 ರೂಪಾಯಿ ಈಸ್ ಈಕ್ವಲ್ ಟು 1 US ಡಾಲರ್. ಇವತ್ತಿಂದ ಹೇಳ್ತಾ ಇದ್ದೆ ನಾನು ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಡೇಟ್ 5th ಡಿಸೆಂಬರ್. ಓಕೆ, ನೆಕ್ಸ್ಟ್ 3.39 ಪಾಕಿಸ್ತಾನ್ ರೂಪಿ is equal to 1 Indian national rupees. ಓಕೆ, ಇವೆರಡು ಎಕ್ಸಾಂಪಲ್ ನೋಡ್ರಿ. ಇದರಲ್ಲಿ ಯಾವುದು ಡಿವ್ಯಾಲ್ಯೂಯೇಷನ್ ಆಗಿದೆ ಅಂದರೆ 83 ರೂಪಾಯಿನ ನಾವು ಕೊಟ್ಟರೆ ಅವರು ನಮಗೆ $1 ಮಾತ್ರ ಕೊಡ್ತಾರೆ. ಅಂದರೆ US ಡಾಲರ್ ಮುಂದೆ ಭಾರತದ ರೂಪಾಯಿಯು ಅಪಮೌಲ್ಯೀಕರಣವಾಗಿದೆ. ಅದೇ ರೀತಿ ಪಾಕಿಸ್ತಾನದ 3.39 ಪಾಕಿಸ್ತಾನ್ ರೂಪಿಯನ್ನು ನಾವು 1 ರೂಪಿಗೆ ಸಮನಾಗಿ ಮಾಡ್ತೀವಿ. ಅಂದರೆ ಇಲ್ಲಿ ಭಾರತದ ರೂಪಾಯಿಯೊಡನೆ ಪಾಕಿಸ್ತಾನದ ರೂಪಾಯಿಯು ಅಪಮೌಲ್ಯೀಕರಣ ಹೊಂದಿದೆ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ದ 2 ಎಕ್ಸಾಂಪಲ್ಸ್. ಯಾವ ರೀತಿ ಅಪಮೌಲ್ಯೀಕರಣ ಹೊಂದಿದೆ ಅಂದರೆ ಕೆಲವು ವಿದೇಶಿ ಕರೆನ್ಸಿಗೆ ಹೋಲಿಸಿದರೆ ಒಂದು ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡುವುದು. ಈಗ ನೋಡ್ರಿ, US ಡಾಲರ್ ಮುಂದೆ ಭಾರತೀಯ ಕರೆನ್ಸಿಯ ಮೌಲ್ಯ ಕಡಿಮೆ ಇದೆ. ಅದೇ ರೀತಿ ಭಾರತೀಯ ಕರೆನ್ಸಿಯ ಮುಂದೆ ಪಾಕಿಸ್ತಾನದ ಕರೆನ್ಸಿ ಮೌಲ್ಯ ಕಡಿಮೆ ಇದೆ. ಓಕೆ, ಇನ್ನೊಂದು ನೋಡ್ರಿ, ಒಂದು ಕರೆನ್ಸಿಯನ್ನು ಇನ್ನೊಂದಕ್ಕೆ ವಿನಿಮಯ ಮಾಡಿಕೊಳ್ಳುವುದು ಅಂದರೆ ಇದಕ್ಕೆ ನಾವೇನಂತ ಕರಿತೇವೆ, ವಿದೇಶಿ ವಿನಿಮಯ ಅಂದರೆ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಬದಲಾಯಿಸಿಕೊಳ್ಳುವುದಕ್ಕೆ ನಾವು ವಿದೇಶಿ ವಿನಿಮಯ ಅಂತ ಕರಿತೀವಿ. ವಿದೇಶಿ ವಿನಿಮಯ ಆರ್ ಫಾರೆನ್ ಎಕ್ಸ್ಚೇಂಜ್. ಓಕೆ, ಕ್ವಶನ್ ಕೂಡ ಫ್ರೇಮ್ ಆಗ್ಬೋದು. ವಿದೇಶಿ ವಿನಿಮಯ ಅಂದರೆ ಇದೇ ಆಪ್ಷನ್ ಕರೆಕ್ಟ್ ನೋಡ್ರಿ. ಒಂದು ಕರೆನ್ಸಿಯನ್ನು ಇನ್ನೊಂದಕ್ಕೆ ವಿನಿಮಯ ಮಾಡಿಕೊಳ್ಳುವುದಕ್ಕೆ ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಕರಿತೀವಿ. ಇನ್ನೊಂದು ಕ್ವಶನ್ ಕೇಳ್ತಾರೆ, ವಿದೇಶಿ ವಿನಿಮಯ ದರ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂದರೆ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಯಾವ ದರದಲ್ಲಿ ನಾವು ವಿನಿಮಯ ಮಾಡಿಕೊಳ್ಳುತ್ತೇವೆ ಅದಕ್ಕೆ ನಾವು ವಿದೇಶಿ ವಿನಿಮಯ ದರ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್, ವಿತ್ತೀಯ ನೀತಿಯನ್ನು ನಿಯಂತ್ರಿಸುವವರು ಯಾರು? ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿ.
ವಿತ್ತೀಯ ನೀತಿಯನ್ನು ನಿಯಂತ್ರಿಸುವವರು ಯಾರು ಅಂದರೆ ಮಾನಿಟರಿ ಪಾಲಿಸಿ. ಓಕೆ, ಈ ಪ್ರಶ್ನೆಗೆ ಆಪ್ಷನ್ ಎ ಹಣದ ಸಾಲದಾತರು, ಹಣದ ಲೇವಾದೇವಿಗಾರರು ಮಾನಿಟರಿ ಪಾಲಿಸಿನ ನಿಯಂತ್ರಿಸ್ತಾರೋ, ಅಥವಾ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್, ಅಥವಾ ಆಪ್ಷನ್ ಸಿ ಖಾಸಗಿ ಉದ್ಯಮಿಗಳು ದ ಪ್ರೈವೇಟ್ ಎಂಟರ್ಪ್ರಿನಿಯರ್, ಆಪ್ಷನ್ ಡಿ ಗೌರ್ಮೆಂಟ್ ಪಾಲಿಸೀಸ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್. ಓಕೆ, ಭಾರತದ ಸೆಂಟ್ರಲ್ ಬ್ಯಾಂಕ್ ಯಾವುದಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಓಕೆ, RBI ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. RBI ಸ್ಥಾಪನೆಯಾಗಿದ್ದು RBI ಆ್ಯಕ್ಟ್ 1934 ಆರ್ ಹಿಲ್ಟನ್ ಯಂಗ್ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ಹಾಗೂ RBI ಆ್ಯಕ್ಟ್ 1934ನ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1, 1935ರಲ್ಲಿ ಒಂದು ಖಾಸಗಿ ಬ್ಯಾಂಕ್ ಆಗಿ ಸ್ಟಾರ್ಟ್ ಆಯಿತು. ಮೈ ಡಿಯರ್ ಫ್ರೆಂಡ್ಸ್, 1935 ಏಪ್ರಿಲ್ 1ರಂದು ಸ್ಥಾಪನೆಯಾದಾಗ RBIನ ಕೇಂದ್ರ ಕಚೇರಿ ಎಲ್ಲಿತ್ತಂದರೆ ಕೋಲ್ಕತ್ತಾದಲ್ಲಿತ್ತು. ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ಮೇಕ್ ಅ ಕನ್ಫ್ಯೂಷನ್ಸ್. 1935ರಲ್ಲಿ RBIನ ಕೇಂದ್ರ ಕಚೇರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕೋಲ್ಕತ್ತಾದಲ್ಲಿ. ನೆಕ್ಸ್ಟ್ 1937ರಲ್ಲಿ ಕಲ್ಕತ್ತಾದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಕೇಂದ್ರ ಕಚೇರಿಯನ್ನು ಮುಂಬೈಗೆ ವರ್ಗಾಯಿಸಿದರು. ಓಕೆ, ಕೇಂದ್ರ ಕಚೇರಿ 1935ರಲ್ಲಿ ಎಲ್ಲಿತ್ತು? ಕೋಲ್ಕತ್ತಾ. 1937ರಲ್ಲಿ ಕೋಲ್ಕತ್ತಾದಿಂದ ಮುಂಬೈಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಕೇಂದ್ರ ಕಚೇರಿಯನ್ನು ವರ್ಗಾಯಿಸಿದರು. ಓಕೆ, ನೆಕ್ಸ್ಟ್ ಒನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದಾಗ ಆಲ್ರೆಡಿ ಹೇಳಿದ್ದೀನಿ, ಇದು ಖಾಸಗಿ ಬ್ಯಾಂಕ್ ಆಗಿ ಸ್ಥಾಪನೆ ಆಯಿತು. ನಂತರ ರಾಷ್ಟ್ರೀಕರಣ ಯಾವಾಗ ಆಯ್ತಂದರೆ 1 ಜನವರಿ 1949ರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ರಾಷ್ಟ್ರೀಕರಣ ಆಯಿತು. 1949 ಜನವರಿ 1ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖಾಸಗಿ ಬ್ಯಾಂಕ್ ಆಗಿದ್ದು ಸರ್ಕಾರದ ಒಡೆತನಕ್ಕೆ ಬಂತು, ಸರ್ಕಾರದ ಬ್ಯಾಂಕ್ ಆಯಿತು. ಮೈ ಡಿಯರ್ ಫ್ರೆಂಡ್ಸ್, ಓಕೆ, ಇದು ಅಷ್ಟು ಸ್ವಲ್ಪ ಶಾರ್ಟ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಭಾರತದ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕುಗಳ ದೊಡ್ಡಣ್ಣ ಅಂತ ಕರಿತೀವಿ, ಬ್ಯಾಂಕುಗಳ ತಂದೆ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್, ಇದಕ್ಕಿಂತ ದೊಡ್ಡ ಬ್ಯಾಂಕ್ ಭಾರತದಲ್ಲಿ ಯಾವುದೇ ಇಲ್ಲ. ಏನು ಡಿಸಿಷನ್ ತೊಗೊಂಡ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಉಳಿದಂಥ ಎಲ್ಲ ಬ್ಯಾಂಕುಗಳು, ಪ್ರೈವೇಟ್ ಬ್ಯಾಂಕ್ ಇರಲಿ, ಗೌರ್ಮೆಂಟ್ ಬ್ಯಾಂಕ್ ಇರಲಿ, ರೀಜನಲ್ ರೂರಲ್ ಬ್ಯಾಂಕ್ ಇರಲಿ, ಅಥವಾ ಇನ್ನೂ ಅನೇಕ ಬ್ಯಾಂಕುಗಳು ಇರಲಿ, ಎಲ್ಲ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಲೇಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ, ಯಾರು ನೋಡಿಲ್ಲ ಅದನ್ನು ಕೂಡ ನೋಡ್ರಿ ಅಂತ ಕೇಳುತ್ತಾ. ಓಕೆ, ವಿತ್ತೀಯ ನೀತಿ ಮಾನಿಟರಿ ಪಾಲಿಸಿಯನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಭಾರತದಲ್ಲಿ ಕೇಂದ್ರ ಬ್ಯಾಂಕ್. ಓಕೆ, ಇದ್ರ ಬಗ್ಗೆ ಗೊತ್ತಾಯಿತು. ಏನು ಮಾನಿಟರಿ ಪಾಲಿಸಿ ಅಂದರೆ ಏನು? ಮಾನಿಟರಿ ಪಾಲಿಸಿ ಏನು ಕೆಲಸ ಮಾಡುತ್ತೆ ಅಂದರೆ ಭಾರತ ದೇಶದಲ್ಲಿ ಹಣದುಬ್ಬರದ ನಿಯಂತ್ರಣ, ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ. ಇದರ ಜೊತೆಗೆ ದ ಫ್ಲೋ ಆಫ್ ಕ್ಯಾಶ್, ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ನೋಟುಗಳ ಚಾಲನೆ ಇದ್ದರೆ ಅವುಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇದು ನೋಡ್ರಿ, ವಿತ್ತೀಯ ನೀತಿಯ ಪರಿಕರಗಳು, ದ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ತುಂಬ ಇಂಪಾರ್ಟೆಂಟ್, ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ಓಕೆ, ಫಸ್ಟ್ ಒನ್ ರೆಪೋ ರೇಟ್ ಇದೆ. ರೆಪೋ ರೇಟ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತರೆ ಕಮರ್ಷಿಯಲ್ಸ್ ಬ್ಯಾಂಕ್ಗಳಿಗೆ ಲೋನ್ ಕೊಡುತ್ತೆ.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ಸ್ ಬ್ಯಾಂಕ್ಗಳಿಗೆ, ಇಟ್ಸ್ ಮೇ ಬಿ ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ ಇರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ ಇರ್ಬೋದು, ಅಥವಾ ರೀಜ್ನಲ್ ರೂರಲ್ ಬ್ಯಾಂಕ್ ಇರ್ಬೋದು, ಅವುಗಳಿಗೆ ಲೋನ್ ಕೊಡುತ್ತೆ. ಈ ಲೋನ್ ಕೊಡೋ ಪ್ರೊಸೆಸ್ಸಲ್ಲಿ ರಿಟರ್ನ್ ತಗೊಳ್ಳುವಾಗ ಬಡ್ಡಿಯನ್ನು ವಿಧಿಸುತ್ತೆ. ಆ ಬಡ್ಡಿಯನ್ನು ನಾವು ರೆಫೋ ರೇಟ್ ಕರಿತೀವಿ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ, ಅಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ರಿವರ್ಸ್ ರೆಪೋ ರೇಟ್. ರಿವರ್ಸ್ ರೆಪೋ ರೇಟ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಮ್ಟೈಮ್ಸ್ ಕಮರ್ಷಿಯಲ್ಸ್ ಬ್ಯಾಂಕ್ಗಳಿಂದ ಲೋನ್ ತಗೊಳುತ್ತೆ. ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ಸ್ ಬ್ಯಾಂಕ್ಸ್ದಿಂದ ಲೋನ್ ತಗೊಳುತ್ತೆ. ಸರ್, ಬ್ಯಾಂಕುಗಳ ಬ್ಯಾಂಕ್ ಅಂದ್ರಿ, ಮತ್ತು ಬ್ಯಾಂಕುಗಳ ತಂದೆ ಅಂದ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಲೋನ್ ಅವಶ್ಯಕತೆ ಇರುತ್ತಾ? ಯಸ್, ಇರುತ್ತೆ. ಕೆಲವು ಟೈಮಲ್ಲಿ ಅವು ಕಡೆ ಕೂಡ ದುಡ್ಡು ಇರೋದಿಲ್ಲ. ಆ ಸಮಯದಲ್ಲಿ ಕಮರ್ಷಿಯಲ್ ಬ್ಯಾಂಕ್ದಿಂದ ದುಡ್ಡು ಲೋನ್ ತಗೊಳುತ್ತೆ. ಈ ಸಂದರ್ಭದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡುತ್ತಲ್ಲ, ಅದಕ್ಕೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಐ ರಿಪೀಟ್ ಒನ್ಸ್ ಅಗೇನ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕುಗಳಿಂದ ಪಡೆದ ಸಾಲದ ಮೇಲೆ ವಿಧಿಸುವ ತೆರಿಗೆ. ಓಕೆ, ರೆಫೋ ರೇಟಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡುತ್ತೆ, ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಬಡ್ಡಿ ದರದ ಫಿಕ್ಸ್ ಮಾಡುತ್ತೆ. ಹಾಗಾದರೆ ಇಲ್ಲೇ ಕಮರ್ಷಿಯಲ್ಸ್ ಬ್ಯಾಂಕ್ ನಾವು ಸಾಲ ಕೊಡ್ತಾ ಇದ್ದೀವಿ, ಇಷ್ಟು ಬಡ್ಡಿ ಕೊಡ್ರಿ ಅಂತ ಕೇಳ್ಬೋದಲ್ಲ? ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲೇ ಕೂಡ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ರೇಟ್ ಆಫ್ ಇಂಟ್ರೆಸ್ಟ್ನ ಡಿಸೈಡ್ ಮಾಡುತ್ತೆ. ಯಾಕಂದರೆ ಅದೇ ಬಾಸ್, ಬ್ಯಾಂಕ್ಗಳ ಬಾಸ್, ನಾನು ಇಷ್ಟು ದುಡ್ಡು ಕೊಡ್ರಿ, ನಾ ಇಷ್ಟೇ ಬಡ್ಡಿ ಕೊಡ್ತೇನೆ ಅಂತ ಹೇಳುತ್ತೆ ಅದು. ಓಕೆ, ನೆಕ್ಸ್ಟ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಆಪರೇಷನ್ ಮಾರ್ಕೆಟ್. ಓಪನ್ ಆಪರೇಷನ್ ಮಾರ್ಕೆಟ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಭಾರತದ ಕೇಂದ್ರ ಬ್ಯಾಂಕ್ ಆದಂಥ ರಿಸರ್ವ್ ಬ್ಯಾಂಕ್ ಕೆಲವು ಬಾಂಡ್ಸ್ಗಳನ್ನ, ಕೆಲವು ಪಾಲಿಸಿಗಳನ್ನು ಮಾರಾಟ ಮಾಡುವುದು. ಮಾರಾಟ ಮಾಡಿದರೆ ಮಾರ್ಕೆಟಲ್ಲಿ ನೋಟುಗಳ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದರೆ ರಿಟರ್ನ್ ತಗೊಳುತ್ತೆ. ಅದನ್ನೇ ಅವು ಪಾಲಿಸಿ ಬಾಂಡ್ಸ್ಗಳನ್ನು ರಿಟರ್ನ್ ತಗೊಳ್ಳೋದ್ರಿಂದ ಮಾರ್ಕೆಟಲ್ಲಿ ಹಣವನ್ನು ಬಿಡುಗಡೆ ಮಾಡಿದಂಗಾಗತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಆ್ಯಸ್ ರೆಪೋ ರೇಟ್. ರೆಪೋ ರೇಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಲ್ಲ, ಅದೇ ರೀತಿ ಬ್ಯಾಂಕ್ ರೇಟ್ ಕೂಡ ಕೆಲಸ ಮಾಡುತ್ತೆ. ಆದರೆ ಏನು ಒಂದು ಮೇಜರ್ ಡಿಫ್ರೆನ್ಸ್ ಅಂದರೆ, ಬ್ಯಾಂಕ್ ರೇಟ್ ಇದು ದೀರ್ಘಾವಧಿ, ಲಾಂಗ್ ಟರ್ಮ್ ಲೋನ್ ಕೊಡುತ್ತೆ. ಆದರೆ ರೆಪೋ ರೇಟ್ ಶಾರ್ಟ್ ಟರ್ಮ್ ಲೋನ್ ಕೊಡುತ್ತೆ, ಅಲ್ಪಾವಧಿಯ ಲೋನ್ಸ್, ಶಾರ್ಟ್ ಟರ್ಮ್ ಲೋನ್. ಓಕೆ, ನೆಕ್ಸ್ಟ್ ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ. ನಗದು ಮೀಸಲು ಅನುಪಾತ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಸ್ವಲ್ಪ ಮಟ್ಟಿಗೆ ಅವುಗಳ ಆಸ್ತಿ, ಅಂದರೆ ಹಣದ ರೂಪದಲ್ಲಿರ್ಬೋದು, ಅಥವಾ ಬಾಂಡ್ಗಳ ರೂಪದಲ್ಲಿರ್ಬೋದು, ಅಥವಾ ಬಂಗಾರ ಬೆಳ್ಳಿ ರೂಪದಲ್ಲಿರಬಹುದು, ಇವೆಲ್ಲ ರೂಪದಲ್ಲಿರುವ ವಸ್ತುಗಳನ್ನು some sort of amount the commercial bank must and should keep in Reserve Bank of India. ಏನು ನಗದು ಮೀಸಲು ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕದಲ್ಲಿ ಇಡಬೇಕಾದಂತಹ ಠೇವಣಿಯನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ದ ನೆಕ್ಸ್ಟ್ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ ವಾಣಿಜ್ಯ ಬ್ಯಾಂಕುಗಳು, ಈಗ ವಾಣಿಜ್ಯ ಬ್ಯಾಂಕುಗಳಲ್ಲಿ 100 ಕೋಟಿ ಇದೆ ಅಂತ ಅಂದ್ಕೊಡ್ರಿ, ಎಲ್ಲ 100 ಕೋಟಿಯನ್ನು ಸಾಲ ರೂಪದಲ್ಲಿ ಕೊಡುವ ಹಾಗಿಲ್ಲ. ಮಿನಿಮಮ್ ಕೆಲವು ಅಮೌಂಟ್ನ ತಮ್ಮಲ್ಲೇ ಇಟ್ಟುಕೊಳ್ಳಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಯಾರಾದರೂ ಲೋನ್ ಕೇಳ್ಕೊಂಡು ಬಂದರೆ, ಅಥವಾ ಯಾರಾದರೂ ಕ್ಯಾಶ್ನ ವಿತ್ಡ್ರಾ ಮಾಡೋಕ್ಕೆ ಬಂದರೆ, ಸರ್ ನಮ್ಮ ಕಡೆ ದುಡ್ಡಿಲ್ಲ ಅಂತ ಇತ್ತೀಚಿನ ದಿನಗಳ ಬ್ಯಾಂಕಲ್ಲಿ ಹೇಳ್ತಾರಲ್ಲ, ಹಾಗೆ ಹೇಳಬಾರ್ದು. ಆ ಕಾರಣಕ್ಕಾಗಿ ಕೆಲವು ಅಮೌಂಟ್ನ ತಮ್ಮಲ್ಲೇ ಇಟ್ಕೊಳ್ಬೇಕಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ಸ್ ಬ್ಯಾಂಕ್ಸ್ಗೆ ಹೇಳುತ್ತೆ. ಓಕೆ, ಇವೆಲ್ಲ 6 ಇಂಪಾರ್ಟೆಂಟ್ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ದ ನೆಕ್ಸ್ಟ್ ಒನ್, ಇದರ ಪರಿಣಾಮವಾಗಿ ಹಣದುಬ್ಬರ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಹಣದುಬ್ಬರ ಉಂಟಾಗುತ್ತದೆ. ಆಪ್ಷನ್ ಎ ಹಣದ ಪೂರೈಕೆಯಲ್ಲಿ ಹೆಚ್ಚಳ, ಆಪ್ಷನ್ ಬಿ ಉತ್ಪಾದನೆಯಲ್ಲಿ ಕುಸಿತ, ಆಪ್ಷನ್ ಸಿ ಉತ್ಪಾದನೆಯಲ್ಲಿ
ಅನುಗುಣವಾದ ಹೆಚ್ಚಳವಿಲ್ಲದೆ ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಉತ್ಪಾದನೆಯಲ್ಲಿ ಅನುಗುಣವಾದ ಇಳಿಕೆ ಇಲ್ಲದೆ ಹಣದ ಪೂರೈಕೆಯಲ್ಲಿ ಇಳಿಕೆ. ಓಕೆ, ಹಣದುಬ್ಬರ ಅಂದರೆ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದರೆ ಏನಂದರೆ ಒಂದು ವಸ್ತುವಿನ ಬೆಲೆಯು ಸತತವಾಗಿ ಏರುತ್ತಾ ಹೋದಂತೆ ಹಣದ ಮೌಲ್ಯವು ಕಡಿಮೆಯಾಗುವುದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ಸ್, ಯಾವುದೋ ಒಂದು ವಸ್ತು ಇರುತ್ತೆ, ಆ ವಸ್ತುವಿನ ಬೆಲೆ ಕಂಟಿನ್ಯೂಸ್ ಆಗಿ ಇವತ್ತು 10 ರೂಪಾಯಿ ಇದ್ದರೆ ನಾಳೆ 15, ನಾಡಿದ್ದು 20 ಅಂತ ಏರುತ್ತಾ ಹೋದರೆ ಅಲ್ಲಿ ಆ ಟೈಮಲ್ಲಿ ಹಣದ ವ್ಯಾಲ್ಯೂನ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, 1-2 ತಿಂಗಳ ಹಿಂದೆ ಟೊಮೆಟೊ ಬೆಲೆ ಆಗಿತ್ತು 120 ರೂಪಾಯಿ, 130 ರೂಪಾಯಿ. ಇದೇ ಇನ್ಫ್ಲೇಷನ್ಸ್. ಇದಕ್ಕೆ ಕಾರಣ ಏನಂದರೆ ಬೇಡಿಕೆಯಂತೂ ಭಾರತದಲ್ಲಿ ಇದ್ದೇ ಇರುತ್ತೆ, ಬಟ್ ಏನಿರೋದಿಲ್ಲ, ಪ್ರೊಡಕ್ಷನ್ ಇರೋದಿಲ್ಲ, ಉತ್ಪಾದನೆ ಇರೋದಿಲ್ಲ. ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಇಲ್ಲದ ಪರಿಸ್ಥಿತಿಯನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದರೆ ಉತ್ಪಾದನೆಯಲ್ಲಿ ಅನುಗುಣವಾದ ಹೆಚ್ಚಳವಿಲ್ಲದೆ ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಓಕೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋರು ಯಾರು? ಆಲ್ರೆಡಿ ನಾನು ಹೇಳಿದ್ದೀನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಫ್ಲೇಷನ್ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂದರೆ ರೆಪೋ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಬಡ್ಡಿ ದರವನ್ನು, ಇಂಟ್ರೆಸ್ಟ್ನ ಇನ್ಕ್ರೀಸ್ ಮಾಡಿದರೆ ಲೋನ್ ತಗೊಳ್ಳೋರು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡ್ಬೋದು. ಓಕೆ, ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀತಿ ಪ್ರಕಾರ ಇನ್ಫ್ಲೇಷನ್ ರೇಟ್ ಎಷ್ಟಿರಬೇಕಂದ್ರೆ ಮಿನಿಮಮ್ 2%, ಮ್ಯಾಕ್ಸಿಮಮ್ 6%. ಮಿನಿಮಮ್ 2% ಇರಬೇಕು, ಮ್ಯಾಕ್ಸಿಮಮ್ 6% ಇರಬೇಕು. ಸರ್ 0% ಆದರೆ ಒಳ್ಳೆಯದಲ್ಲ? ಒಳ್ಳೆಯದಲ್ಲ. ಏನಕ್ಕೆ ಒಳ್ಳೆಯದಲ್ಲ ಅಂದರೆ ಉತ್ಪಾದನೆ ಮಾಡುವವರಿಗೆ ಲಾಸ್ ಆಗುತ್ತಾ ಹೋಗುತ್ತೆ. ಈಗ 100 ರೂಪಾಯಿ ಅವರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವರು ಬಯಸ್ತಾರೆ 110 ರೂಪಾಯಿ ಆದರೂ ಕೂಡ, ಇಲ್ಲ 105 ರೂಪಾಯಿ ಆದರೂ ಥಿಂಕ್ ಮಾಡ್ತಾರೆ ನಮಗೆ ರಿಟರ್ನ್ ಬೇಕು ಅಂತ. ಅದನ್ನೇ ಬಿಟ್ಟು ನಾವು 100 ರೂಪಾಯಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಅದನ್ನೇ 100 ರೂಪಾಯಲ್ಲಿ ಖರ್ಚು ಮಾಡಿದರೆ ಅವರ ಕೆಲಸ ಮಾಡಿದ್ದು, ಅವರ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಏನಾದರೂ ಬೇಕಲ್ಲ. ಆದ ಕಾರಣ ಭಾರತದಲ್ಲಿ ಮಿನಿಮಮ್ 2% ಹಣದುಬ್ಬರ ಇರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ 6% ಹಣದುಬ್ಬರ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿರಿ, ಶ್ರೀಲಂಕಾದಲ್ಲಿ more than 40% ಇನ್ಫ್ಲೇಷನ್ ಆಗಿತ್ತು. ಆದ ಕಾರಣ ಜನರಲ್ಲಿ ದುಡ್ಡಿದ್ರೂ ಕೂಡ ವಸ್ತುಗಳ ಉತ್ಪಾದನೆ ಇರಲಿಲ್ಲ. ಆದ ಕಾರಣ ಎಲ್ಲಿ ಬೇಕಾದಲ್ಲಿ ಹೋಗಿ ಲೂಟಿ ಮಾಡ್ತಾ ಇದ್ರು. ಓಕೆ, ದ ನೆಕ್ಸ್ಟ್, ಕಪ್ಪು ಹಣ, ದ ಬ್ಲ್ಯಾಕ್ ಮನಿ. ಕಪ್ಪು ಹಣ ಎಂದರೇನು? ಆಪ್ಷನ್ ಎ ನಕಲಿ ಕರೆನ್ಸಿ ಅಂದರೆ ಕೌಂಟರ್ಫೀಟ್ ನೋಟ್ಸ್. ಆಪ್ಷನ್ ಬಿ ಅಕ್ರಮ ಹಣ ಸಂಪಾದನೆ. ಆಪ್ಷನ್ ಸಿ ಭ್ರಷ್ಟಾಚಾರದ ಹಣ. ಆಪ್ಷನ್ ಡಿ ತೆರಿಗೆ ಪಾವತಿಯನ್ನು ಸಾಮಾನ್ಯವಾಗಿ ತಪ್ಪಿಸುವ ಆದಾಯ. ಓಕೆ, ಬ್ಲ್ಯಾಕ್ ಮನಿ ಅಂದರೆ ಸರ್ ಬ್ಲ್ಯಾಕ್ ಕಲರ್ ನೋಟ್ ಇರುತ್ತಾ? ಅಲ್ಲ, ನಾರ್ಮಲ್ ನೋಟೇ ಇರುತ್ತೆ. ಆದರೆ ಆ ಸಂಪಾದನೆಯ ರೂಪದಲ್ಲಿ ಬಂದಂಥ ಹಣದಲ್ಲಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟದೇ ಇರುವಂತಹ ಸ್ಥಿತಿಯನ್ನು ಕಪ್ಪು ಹಣ ಅಂತ ಕರಿತೀವಿ. ಅಂದರೆ ಈ ಪ್ರಶ್ನೆಗೆ ಉತ್ತರ ತೆರಿಗೆ ಪಾವತಿಯನ್ನು ಸಾಮಾನ್ಯವಾಗಿ ತಪ್ಪಿಸುವ ಆದಾಯ. ಅಂದರೆ ಆದಾಯ ಎಷ್ಟು ಬರುತ್ತೆ ಅದರ ಪ್ರಕಾರನೇ ನಾವು ಗೌರ್ಮೆಂಟ್ಗೆ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಆದರೆ ನಾವು ಗೌರ್ಮೆಂಟ್ಗೆ ಮೋಸ ಮಾಡ್ತಾ ಹೋಗ್ತೀವಿ. ಏನು ಮೋಸ ಮಾಡ್ತಾ ಹೋಗ್ತೀವಿ ಅಂದರೆ ನಮ್ಮ ಆದಾಯ ಎಷ್ಟು ಬರುತ್ತೆ, ಬಟ್ ನಾವು ಗೌರ್ಮೆಂಟ್ಗೆ ಕರೆಕ್ಟಾಗಿ ಡೇಟಾವನ್ನು ಕೊಡೋದಿಲ್ಲ. ಅಂತಹ ಮನಿ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವು ಬ್ಲ್ಯಾಕ್ ಕರೆನ್ಸಿ ಅಂತ ಕರಿತೀವಿ. ದ ನೆಕ್ಸ್ಟ್, ಭಾರತದಲ್ಲಿ ವಿಶಾಲ ಹಣವನ್ನು ಯಾವುದರಿಂದ ಗುರುತಿಸ್ತಾರೆ? ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇದರ ಬಗ್ಗೆ ತುಂಬ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೆಸರು ಏನಂದರೆ ಮನಿ ಆ್ಯಂಡ್ ಬ್ಯಾಂಕಿಂಗ್. ಅದರಲ್ಲಿ M0 ಅಂದರೆ ಏನು, M1 ಅಂದರೆ ಏನು, M2 ಅಂದರೆ ಏನು, M3 ಅಂದರೆ ಏನು ಅಂತ ತುಂಬ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಅದನ್ನು ಕೂಡ ಅವರು ಕೂಡ ನೋಡ್ರಿ ಅಂತ ಹೇಳುತ್ತಾ, ಓಕೆ, ಭಾರತದಲ್ಲಿ ವಿಶಾಲ ಹಣವನ್ನು ಯಾವುದರಿಂದ ಗುರುತಿಸ್ತಾರೆ? ಓಕೆ, M0 ಇದನ್ನು ನಾವು ಮೀಸಲು ಹಣ ಅಂತ ಕರಿತೀವಿ, ಅಂದರೆ ರಿಸರ್ವ್ಡ್ ಮನಿ. M1 ಅನ್ನು ನಾವು ಸಂಕುಚಿತ ಮನಿ ಅಂತ ಕರಿತೀವಿ, ಸಂಕುಚಿತ ಮನಿ ಅಂದರೆ ಕಾಂಪ್ರೆಸ್ಡ್ ಮನಿ. M3ನ ನಾವು ವಿಶಾಲ ಹಣ.
ಬ್ರಾಡ್ ಮನಿ ಅಂತ ಕರಿತೀವಿ. ಓಕೆ, M0 ಮೀಸಲು ಹಣ ಅಂದರೆ ರಿಸರ್ವ್ಡ್ ಮನಿ, M1 ಸಂಕುಚಿತ ಹಣ ಅಂದರೆ ಕಾಂಪ್ರೆಸ್ಡ್ ಮನಿ, M3 ವಿಶಾಲ ಹಣ ಅಂದರೆ ಬ್ರಾಡ್ ಮನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ DM3. ಓಕೆ, ಈ ಪಾಠನ ಕೊನೆಯ ಪ್ರಶ್ನೆ, ಆರ್ಥಿಕ ಯೋಜನೆಯ ಯಾವ ಪಟ್ಟಿಯಲ್ಲಿ ಒಳಪಟ್ಟಿರುತ್ತದೆ? ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ತುಂಬ ಟ್ರಿಕ್ಕಿ ಕ್ವಶನ್. ಆರ್ಥಿಕ ಯೋಜನೆಯು ಯಾವ ಪಟ್ಟಿಯಲ್ಲಿ ಒಳಗೊಂಡಿರುತ್ತದೆ? ಆಪ್ಷನ್ ಎ ಕೇಂದ್ರ ಪಟ್ಟಿ, ಆಪ್ಷನ್ ಬಿ ರಾಜ್ಯ ಪಟ್ಟಿ, ಆಪ್ಷನ್ ಸಿ ಸಮವರ್ತಿ ಪಟ್ಟಿ. ಭಾರತ ಸಂವಿಧಾನದ 7ನೇ ಅನುಸೂಚಿ ಹಾಗೂ 246ನೇ ವಿಧಿಯಲ್ಲಿ ಭಾರತ ದೇಶದಲ್ಲಿ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ 3 ಲಿಸ್ಟ್ಗಳನ್ನು ಮಾಡಿದ್ದೀವಿ. ಪ್ರಸ್ತುತವಾಗಿ ಈ ಲಿಸ್ಟ್ಗಳಲ್ಲಿ ಎಷ್ಟೆಷ್ಟು ವಿಷಯಗಳಿದೆ ಅಂದರೆ, ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 62 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 51 ವಿಷಯಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಈ ಪಟ್ಟಿಗಳು ಅಂದರೆ ಏನು? ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳು ಅಂದರೆ ಬ್ಯಾಂಕಿಂಗ್ ಮತ್ತು ರೈಲ್ವೇಸ್, ಡಿಫೆನ್ಸ್ ಮುಂತಾದ ವಿಷಯಗಳು. ರಾಜ್ಯ ಪಟ್ಟಿಯಲ್ಲಿ ಪೊಲೀಸ್ ವ್ಯವಸ್ಥೆ, ಎಜುಕೇಷನ್, ಹೆಲ್ತ್ ಒಳಗೊಂಡಿದೆ. ಸಮವರ್ತಿ ಪಟ್ಟಿಯಲ್ಲಿ ಫಾರೆಸ್ಟ್ ಇರ್ಬೋದು, ಎಜುಕೇಷನ್ ಸಮವರ್ತಿ ಪಟ್ಟಿಯಲ್ಲಿ ಈಗ ಚೇಂಜ್ ಮಾಡಿದ್ದಾರೆ, ಸಮವರ್ತಿ ಪಟ್ಟಿಯಲ್ಲಿ ಎಜುಕೇಷನ್ ನೋಡ್ತಾ ಹೋಗ್ತೀವಿ. ಓಕೆ, ಕೇಂದ್ರ ಪಟ್ಟಿ ಅಂದರೆ ಕೇಂದ್ರ ಸರ್ಕಾರವೇ ನೀತಿ ನಿಯಮಗಳನ್ನು ರೂಪಿಸುವಂತಹ ವಿಷಯಗಳನ್ನು ನಾವು ಕೇಂದ್ರ ಪಟ್ಟಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿ ರಾಜ್ಯಗಳು ನೀತಿ ನಿಯಮಗಳನ್ನು ರೂಪಿಸುವಂತಹ ವಿಷಯಗಳನ್ನು ನಾವು ರಾಜ್ಯ ಪಟ್ಟಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಸಮವರ್ತಿ ಪಟ್ಟಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡಿ ನೀತಿ ನಿಯಮಗಳನ್ನು ರೂಪಿಸಿ ಅಂತಹ ವಿಷಯಗಳನ್ನು ನಾವು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಓಕೆ ಸರ್, ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಗೊತ್ತಾಯಿತು. ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಏನಾದರೂ ವೈಮನಸ್ಸಾದರೆ, ಕಾನ್ಫ್ಲಿಕ್ಟ್ ಉಂಟಾದರೆ ಯಾವ ರೀತಿ ಡಿಸಿಷನ್ ತಗೋತಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಹೋಗ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಈ ಪ್ರಶ್ನೆಗೆ ಉತ್ತರ ಏನಂದರೆ ಆರ್ಥಿಕ ಯೋಜನೆ ಯಾವ ಪಟ್ಟಿಯಲ್ಲಿ ಒಳಪಟ್ಟಿರುತ್ತದೆ ಅಂದರೆ ಸಮವರ್ತಿ ಪಟ್ಟಿಯಲ್ಲಿ. ತುಂಬ ಇಂಪಾರ್ಟೆಂಟ್, ಆರ್ಥಿಕ ಯೋಜನೆಯು ಯಾವ ಪಟ್ಟಿಯಲ್ಲಿ ಒಳಗೊಂಡಿರುತ್ತದೆ? ಸಮವರ್ತಿ ಪಟ್ಟಿ. 7ನೇ ಅನುಸೂಚಿ 246ನೇ ವಿಧಿಯಲ್ಲಿ ಭಾರತ ದೇಶದಲ್ಲಿ 3 ಪಟ್ಟಿಗಳನ್ನು ಕಾಣ್ತಾ ಹೋಗ್ತೀವಿ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಪಾರ್ಟ್ 1ನಲ್ಲಿ 1ರಿಂದ 6 ಕ್ವಶನ್ವರೆಗೆ ತುಂಬ ಡೀಟೇಲ್ ಆಗಿ ನೋಟ್ಸ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಹಾಗೂ 2ನೇ ಪಾರ್ಟಲ್ಲಿ ಕ್ವಶನ್ ನಂಬರ್ 7 to 15ವರೆಗೂ 9 ಕ್ವಶನ್ಸ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಮುಂದಿನ ಪಾರ್ಟಲ್ಲಿ ಮತ್ತೆ 16ರಿಂದ ಮುಂದಿನ ಕ್ವಶನ್ಸ್ನ ಮತ್ತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ಈ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.